ಎಲ್ಲರಿಗೂ ನಮಸ್ಕಾರ ರೀ. ನಾನು ನಿಮ್ಮ ಪ್ರೀತಿಯ ಮಂಜುಳಾ. ಎಲ್ಲರೂ ಚೆನ್ನಾಗಿದ್ದೀರಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೆ ನೋಡಿ ಫ್ರೆಂಡ್ಸ್, ಇಷ್ಟು ದಿನ ನನಗೆ ವಿಡಿಯೋ ಮಾಡೋಕ್ಕಾಗಿದ್ದಿಲ್ಲ, ಸ್ವಲ್ಪ ಕೆಲಸ ಇತ್ತು, ಹಾಗಾಗಿ ವಿಡಿಯೋ ಮಾಡಿದ್ದಿಲ್ಲ. ನಾನು ಇವಾಗ ವಿಡಿಯೋ ಮಾಡ್ತಾಯಿದ್ದೀನಿ. ನೀವು ಹಿಂದೆನೂ ಕೂಡ ಯಾವ ರೀತಿಯಾಗಿ ಒಂದು ಪ್ರೋತ್ಸಾಹವನ್ನು ಕೊಡ್ತಿದ್ರಿ, ಅದೇ ರೀತಿಯಾಗಿ ಇನ್ನು ಮುಂದೆನೂ ಕೂಡ ನಿಮ್ಮೆಲ್ಲರ ಪ್ರೋತ್ಸಾಹ ಆಶೀರ್ವಾದ ಸದಾ ನನ್ನ ಮೇಲಿರಲಿ ಅಂತ ಹೇಳ್ತೀನಿ. ಹಾಗೇನೆ ನೋಡ್ರಿ, ನಾನೊಂದು ರೆಸಿಪಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ. ಏನಪ್ಪ ಆ ರೆಸಿಪಿ ಅಂತಂದು ಹೇಳಿದೆ ಅಂದ್ರೆ, ಸೆಣಬಿನ ಹೂವಿನ ಪಲ್ಯನ ಯಾವ ರೀತಿ ಮಾಡೋದಂತ ಹೇಳಿ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ತುಂಬ ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದದು. ಬನ್ನಿ ಹಾಗಾದ್ರೆ ಅದನ್ನು ಯಾವ ರೀತಿ ಮಾಡೋದಂತ ಹೇಳಿ ನಿಮಗೆ ತೋರಿಸ್ಕೊಡ್ತೀನಿ. ತುಂಬ ಸಿಂಪಲ್ಲಾಗಿ ಮಾಡ್ಕೋಬಹುದು. ಒಂದು 2ರಿಂದ 3 ನಿಮಿಷದಲ್ಲಿ ಆ ಒಂದು ಸೆಣಬಿನ ಪಲ್ಯನ ನಾವು ಸೆಣಬಿನ ಹೂವಿನ ಪಲ್ಯನ ಮಾಡ್ಕೋಬೋದು. ತುಂಬ ಟೇಸ್ಟಿಯಾಗಿರ್ತೈತಿ. ಚಪಾತಿ ಜೊತೆಗೆ, ಅನ್ನದ ಜೊತೆಗೆ, ಆಮೇಲೆ ರೊಟ್ಟಿ ಜೊತೆಗೂ ಕೂಡ ತಿನ್ಬೋದು, ದೋಸೆ ಜೊತೆಗೂ ಕೂಡ ತಿನ್ಬೋದು ರೀ. ಬನ್ನಿರಿ ಹಂಗಾರ ಅದನ್ನು ಯಾವ ರೀತಿ ಮಾಡೋದಂತ ಹೇಳಿ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ರಿ. ಇದು ನಮ್ಮ ಉತ್ತರ ಕರ್ನಾಟಕ ಸೈಡು ತುಂಬ ಫೇಮಸ್ಸು. ಜಾಸ್ತಿ ಸಿಗೋದಿಲ್ಲರಿ ಇದು ಸೆಣಬಿನ ಹೂವು. ಹಳ್ಳಿಗಳ ಸೈಡು ನಾವು ಒಂದೊಂದು 2 ಗಿಡಗಳನ್ನು ಹಾಕ್ಕೊಂಡಿರ್ತೀವಿ. ಹಂಗೆ ನಮ್ಮ ಹಿತ್ತಲದಲ್ಲಿ ಬಿಟ್ಟಿರ್ತಕ್ಕಂಥ ಒಂದು ಸೆಣಬಿನ ಹೂವಿನ ಒಂದು ತಗೊಂಡು ಪಲ್ಯನ ಮಾಡ್ತಾಯಿದ್ದೀನಿ. ಬನ್ನಿ ಫ್ರೆಂಡ್ಸ್ ಹಂಗಾರ ನೋಡ್ಕೊಂಬರೋಣ. ಇವತ್ತು ಬುಧವಾರ ಬೆಳಗ್ಗೆನೇ ಒಂದು ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆ ಎದ್ಗುಟ್ಲೆ ನಮ್ಮ ಹಳ್ಳಿಗಳ ಸೈಡು ಎಲ್ಲ ಬಾಗಿಲು ಕಸ ಹೊಡ್ಕೊಂಡು ರಂಗೋಲಿನ ಹಾಕುವಂಥ ಒಲೆ ಬಳ್ಕೊತೀವ್ರಿ. ಎಲ್ಲ ಕೆಲಸವನ್ನು ಮಾಡಿಕೊಂಡು ನಾವು ಅಡುಗೆನ ಸ್ಟಾರ್ಟ್ ಮಾಡ್ತೀವಿ. ನೋಡ್ರಿ, ಸ್ವಲ್ಪ ಸಗಣಿ ತೊಗೊಂಡು ಸಿಂಪಲ್ಲಾಗಿ ಬಳಕೊಂಡು ಒಂದು ಚಿಕ್ಕದಾದ ರಂಗೋಲಿನ ಕೂಡ ಹಾಕ್ಕೊಂಡೇನ್ರಿ. ಇವಾಗ ಬನ್ನಿ ಫ್ರೆಂಡ್ಸ್ ಹಂಗಾರ ಅಡುಗೆ ಮನೆಗೆ ಹೋಗೋಣ. ನೋಡ್ರಿ, ಇಲ್ಲಿ ನಮ್ಮ ಹುಡುಗರು ಸ್ಕೂಲ್ಗೆ ಹೋಕ್ಕವು, ಇನ್ನೇನು ರಜಾ ಕೊಡ್ತೈತಿ. ನೋಡ್ರಿ, ಇಬ್ಬರು ಕುತ್ಕೊಂಡು ಹೆಂಗೆ ಆಲೂಗಡ್ಡಿನ ಸುಲಿಯಾಕತ್ಕಂದಾರ. ಆಲೂಗಡ್ಡೆ ಪಲ್ಯನೂ ಮಾಡಂತಂದು ಹೇಳಿ ಹುಡುಗರು ಇಷ್ಟಪಡ್ತಾವ್ರಿ. ಹಾಗಾಗಿ ನೋಡ್ರಿ ಹೆಂಗೆ ಕೆಲಸ ಮಾಡಕಂದಾರ, ಎಷ್ಟು ಸಹಾಯ ಮಾಡ್ತಾರೆ ನೋಡ್ರಿ ಹುಡುಗರು. ಪ್ರಜ್ವಲ, ಆಲೂಗಡ್ಡೆ ಸುಲಿಯಾಕತ್ತೀಯ? ಶಾಲೆಗೆ ಹೋಗ್ಬೇಕನ? ಎಕ್ಸಾಮ್ ಮುಗಿದ್ವ? ಹಾಂ ಮುಗಿದ್ವಾ? ಶಾಲೆಗೆ ಹೋಗ್ಲಿನ? ವಿನುತಾ, ಯಾಕೆ ಕೆಮ್ಮಕತ್ತೀಯಲ್ಲ? ನೋಡಿ ಫ್ರೆಂಡ್ಸ, ಇನ್ನು ಬೇಸಿಗೆ ಸ್ಟಾರ್ಟ್ ಆತಲ್ರಿ. ಮನೆಯಲ್ಲಿ ಎಲ್ಲರೂ ಅಂದರೆ ನಮ್ಮ ಹಳ್ಳಿಗಳ ಸೈಡ್ ಎಲ್ಲರೂ ಏನು ಮಾಡ್ತಾರೆ, ಸಂಡ್ಗೆ, ಹಪ್ಪಳ ಮತ್ತು ಬಳಕದ ಮೆಣಸಿನ್ಕಾಯಿ ಎಲ್ಲವನ್ನ ಮಾಡ್ತೀವಿ. ನಾವು ಕೂಡ ನೋಡ್ರಿ ಅಕ್ಕಿ ಹಪ್ಪಳವನ್ನು ಮಾಡಿದ್ದೇವೆ. ನೋಡಿ ಎಷ್ಟು ಚೆನ್ನಾಗಿ ಬಿಸಿಲಿಗೆ ಒಣಗಿದಾವೆ ಅಂತ ಹೇಳಿ. ಇಲ್ಲೇ ಸಂಡ್ಗೆ ಮಾಡೀವ್ರಿ. ಇದು ಬಡ್ಸ್ಯಾಂಡ್ಗೆ ಅಂತ ಹೇಳ್ತೇವೆ ನಮ್ಮ ಕಡೆಗೆ. ನೋಡಿರಿ ಎಷ್ಟು ಪೇಪರ್ ಆಮೇಲೆ ಮತ್ತಿಲ್ಲೇ ಚಕ್ಲಿ ಮಾಡಿದ್ದೀವಿ.
ಎಲ್ಲ ಒಣಗಿಸಿ ಈ ಥರ ತುಂಬಿ ಕಟ್ಟಿಟ್ಬಿಡ್ತೀವಿ. ವರ್ಷಾನುಗಟ್ಲೆ ಇಟ್ಟರೆ ಏನು ಕೆಡಂಗಿಲ್ಲ ರೀ ಇವು ನೋಡಿರಿ. ನಾವು ಒತ್ತಡ್ದಂಗೆ ಮಾಡಿಲ್ಲ, ಒಂದು ಕವರ್ಗೆ ಹಾಕಿ ಒಂದು ಸ್ವಲ್ಪ ಹೋಲನ್ನು ಮಾಡಿಕೊಂಡು ಕವರಲ್ಲಿ ಹಾಕಿ ಮಾಡ್ತೀವಿ ರೀ ಇವನ್ನ. ಎಷ್ಟು ಚೆನ್ನಾಗಾಗಿದ್ದಾವೆ ನೋಡಿರಿ. ಪ್ರತಿಯೊಬ್ಬರು ಈ ಬೇಸಿಗೆ ದಿನದಾಗ ಶಾವ್ಗೆ, ಹಪ್ಪಳ, ಸಂಡ್ಗೆ, ಮೆಣಸಿನ್ಕಾಯಿ ಈ ರೀತಿ ಮಾಡಿಟ್ಕೊಂಡು ಎಲ್ಲ ಶೇಖರಣೆ ಮಾಡಿಟ್ಕೊಂಡ್ಬಿಡ್ತಾರೆ ಒಂದು ವರ್ಷ ಆಗೋವಷ್ಟು. ಹಂಗೆ ನೋಡ್ರಿ, ನಮ್ಮ ಮನ್ಯಾಗ ಫಿಶ್ ಟ್ಯಾಂಕ್ ಇಲ್ಲ. ನಮ್ಮ ಭರತ್ ಏನು ಮಾಡಿದಾನೆ ಅಂತ ಹೇಳಿದ್ರೆ ಶೈನಿಂಗಿನ ಮೀನುಗಳನ್ನು ತೊಗೊಂಬಂದು ಈ ರೀತಿಯಾದ ಒಂದು ಡಬ್ಬೆಯಲ್ಲಿ ಶೇಖರಣೆ ಮಾಡ್ಯಾನ. ನೋಡ್ರಿ ಎಷ್ಟು ಚೆನ್ನಾಗಿ ಆಡ್ತಿದ್ದ ಅಂಥೇಳಿ. ಸೇಮ್ ನಾವು ಫಿಶ್ ಟ್ಯಾಂಕ್ ಮಾಡಿರ್ತಾರಲ್ಲ ಅದೇ ಸೇಮನ್ನ ಕಲ್ಲುಗಳನ್ನ ಆರಿಸಿ ಹಾಕಿ ಈ ಮೀನನ್ನ ಡೈಲಿ ನೀರು ತೆಗೆದು ಇದನ್ನು ಚೇಂಜ್ ಮಾಡ್ತಾನೆ ರೀ. ನೋಡಿರಿ ಎಷ್ಟು ಚೆನ್ನಾಗಿ ಆಡಾಕತ್ತ ಮೀನು. ನೋಡಿರಿ ಒಂದು ಸಣ್ಣವ ಇದ್ರೊಳಗೆ ಹಾಕ್ತಾನೆ ರೀ. ಸ್ವಲ್ಪ ದೊಡ್ಡ ಸೈಜ್ ಇದ್ದಿದ್ದ ಈ 3 ಡಬ್ಬಿಯಲ್ಲಿ ಹಾಕಿ ಸಾಕ್ತಾನೆ ನೋಡ್ರಿ ಇವನ್ನ. ಹುಡುಗರಿಗೆ ಒಂದು ಆಟ ಇದ್ದಂಗೆ ರೀ ಇವೆಲ್ಲ. ನೋಡ್ರಿ ಎಷ್ಟು ಚೆನ್ನಾಗಿ ಆಡಾಕತ್ಕೊಂಡವು. ನೋಡ್ರಿ ಸೇಮ್ ಪೀಸ್ ಟ್ಯಾಂಕ್ ಥರ ಮಾಡ್ಯಾನ. ಕಲರ್ ಗುಂಡುಗಳನ್ನು ಹಾಕ್ಯಾನ. ಗುಂಡು ಹಾಕಿ ನೀರು ತುಂಬಿಸಿ ಮೀನುಗಳನ್ನ ಆಡಕ್ಕೆ ಬಿಟ್ಟಾನ್ರಿ ಇದ್ರೊಳಗೆ. ನೋಡ್ರಿ ಎಷ್ಟು ಚಂದ ಆಡ್ತೈತೆ ನೋಡ್ರಿ ಅದು. ಇವೆಲ್ಲವೂ ಸಣ್ಣ ಮೀನ ಬೇರೆ ಹಾಕ್ಯಾನ್ರಿ. ನೋಡ್ರಿ ಎಷ್ಟು ಅದ ನೋಡ್ರಿ ಸಣ್ಣ ಮೀನುಗಳು. ಈ ರಜಾ ಬಂತಂದ್ರೆ ಹುಡುಗರದ್ದು ಒಂದು ಇದು ನೋಡ್ರಿ. ಹೊರಗಡೆ ಬಿಸಿಲು ತುಂಬ ಇರೋದ್ರಿಂದ ಯಾಕೆ ಸುಮ್ಮನೆ ಆಡ್ತಾವಂತೇಳಿ ನಾವು ಸುಮ್ಮನಾಗ್ಯಾವ್ರಿ. ಯಾಕಂದ್ರೆ ಬಿಸಿಲು ಭಾಳ ಐತ್ರಿ ಹೊರಗಡೆ, ಹುಡುಗರನ್ನ ಬಿಡಂಗೆ ಎಲ್ಲ, ಅಷ್ಟೊಂದು ಬಿಸಿಲು ಐತಿ. ಇವಕ್ಕೆ ನೋಡ್ರಿ ಹೆಸರು ಗಪ್ಪಿ ಫಿಶ್ ಅಂತ ಕರಿತಾರಂತ, ನಮಗೂ ಗೊತ್ತಿಲ್ಲ, ಹುಡುಗರು ಹೇಳ್ತಾವೆ. ಇವಕ್ಕೆ ಫುಡ್ಡ ಬ್ಯಾರೆ ಇರ್ತೈತ್ರಿ. ನೋಡ್ರಿ ಎಷ್ಟು ಚಂದ ಆಡ್ತಾವೆ. ಹಂಗೆ ಅವಕ್ಕೆ ಉಸಿರಾಡಕ್ಕೆ ಗಾಳಿ ಇರಲ್ಲ ಅಂತ ಹೇಳಿ ಇವನ್ನೆಲ್ಲ ಹೋಲ್ ಮಾಡ್ಯಾನ್ರಿ. ಮೇಲೆ ಹೋಲುಗಳನ್ನು ಮಾಡಿ ಈ ರೀತಿಯಾಗಿ ಸಾಕಾಕತ್ಕೊಂಡನ್ರಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಲಾಗ್ ಯಾವ ರೀತಿ ಇತ್ತು ಅಂತ ಹೇಳಿ. ನಿಮಗೂ ಕೂಡ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟವಾದ್ರೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ಸ್ ಮಾಡಿರಿ. ಹಿಂಗನ ಪ್ರತಿ ಒಂದು ವಿಡಿಯೋಕ್ಕೂ ಪ್ರೋತ್ಸಾಹ ಕೊಟ್ಟು ಒಂದು ವಿಡಿಯೋನ ವೀಕ್ಷಿಸ್ರಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು.